ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಮ್ಮನ ಮನೆಗೆ ಹೋಗ್ತಿದ್ದೀನಿ. ಇಲ್ಲೇ ಬೇಗೂರಲ್ಲಿದ್ದಾನೆ ಆ ತಮ್ಮನ ಮನೆಗೆ. ಬನ್ನಿ ಹೋಗಿದ್ದು ಬರೋಣ. ಇನ್ನು ಅವ್ರು ಬಂದು 2.5 ವರ್ಷ ಆಗಿತ್ತು. ನಾವು ನೋಡೋಕ್ಕೆ ಹೋಗಿರಲಿಲ್ಲ. ಅವ್ರಿಗೇನಾದರೂ ಕೆಲಸ ಇರ್ತಿತ್ತು, ಇಲ್ಲ ನಮಗೇನಾದರೂ ಕೆಲಸ ಇರ್ತಿತ್ತು. ಫೈನಲಿ ಹೋದ್ವಿ. ಅವನೇ ಬಂದು ಕರ್ಕೊಂಡು ಹೋದ. ಮನೆ ನೋಡಿರಲಿಲ್ಲ ನಾನು. ಇನ್ನು ಅವ್ನು ಡ್ಯೂಟಿಗೆ ಟೈಮ್ ಆಗಿತ್ತು, ಹೊರಟ ಅವನು ಬಾಯ್ ಮಾಡಿಬಿಟ್ಟು. ಇನ್ನು ಪಾಪದು ನಿನ್ನೆ ಬರ್ತಡೇ ಇದ್ದಿದ್ದರಿಂದ ಅವಳು ಕೇಕ್ ಹಾಕ್ಕೊಟ್ಲು. ಇನ್ನು ಮನೇಲೇ ಸುಮ್ಮನೆ ನಾನೊಬ್ಬಳೇ ಬೇಜಾರಾಗುತ್ತೆ ಕೂತಿದ್ರೆ ಅಂತ ಅಂದ್ಬಿಟ್ಟು ಅವಳೇನೋ ಟ್ಯೂಷನ್ಗೆ ಬಿಟ್ಟಿದ್ಲು ಅಂತ ಅಂದ್ಬಿಟ್ಟು ಕರ್ಕೊಬರಕ್ಕೆ ಹೋದ್ಲು. ನಡಿ ನಾನು ಬರ್ತೀನಿ ಅಂತ ಓದೇ ಜೊತೆಲಿ ಬತ್ಕೊಳ್ಳುತ್ತೆ ಕರೆಕ್ಟು. ಅಬ್ದಿ ಹಾಯ್ ಮಾಡು, ಹಾಯ್ ಮಾಡು. ಮತ್ತೆ ಇಲ್ಲಿ ಹಾಯ್ ಏನು ಹಾಯ್ ಫ್ರೆಂಡ್ಸ್ ಹೇಳಲ್ಲ. ಲಕ್ಕಿನಾ ರಾಕಿ ಹಾಯ್. ಇನ್ನು ಅವಳು ತುಂಬ ದಿನ ಆಗಿತ್ತು. ಆಮೇಲೆ ಸಡನ್ನಾಗಿ ನೋಡಿದ್ಲಲ್ಲ, ಅವಳಿಗೆ ಗುರ್ತು ಸಿಗಲಿಲ್ಲ ನಾನು. ಅವಳು ಫಸ್ಟು ಅಡ್ಜಸ್ಟ್ ಆಗಿರಲಿಲ್ಲ. ಆಮೇಲೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಲು. ಅತ್ತೆ ಇಲ್ಲಿ ಕುತ್ಕೋ, ಬಾ ಮಲ್ಕೋ, ಇಲ್ಲಿರು, ತಗೋ ತಿನ್ನು, ಬಾ ನಿನಗೂ ತಿನ್ನು, ಬಾ ಆಟ ಆಡೋದ ಅಂತ ಅಂದ್ಕೊಂಡು ಫುಲ್ಲು ಅಡುಗೆ ಮಾಡಿಕೊಡ್ತಿದ್ದಾಳೆ ಅವ್ರ ಅಮ್ಮಂಗೆ ಅಲ್ವಾ ಗುಣಾಬ್ದಿ? ಏನು ಅಡುಗೆ, ಏನು ಚಚ್ಚುತ್ತಿದೆಯಾ? ಏನು ಮಸಾಲೆ ಅದು? ಏನೇನು ಮಸಾಲೆ ಹಾಕಿದೆಯಾ? ಹೇಳು. ಜೀರಿಗೆ, ಮೆಣಸು, ಧನಿಯಾ, ಎಲ್ಲ ಜೋರಾಗಿ ಹೇಳು. ಪೆಪ್ಪರ್, ಜೀರಾ, ಆಮೇಲೆ ಧನಿಯಾ. ಇನ್ನು ಬೇಡ ಅಂತ ಕೇಳಿದ್ರು. ಅವಳು ಚಿಕನ್ ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ಲು. ಚಿಕನ್ ಮಾಡ್ತೀನಿ ಅಕ್ಕ, ನಿನ್ನೆನೂ ಬರಲಿಲ್ಲ ನೀವು, ನೆನ್ನೆ ಬರ್ತಡೇಗೆ ಮಾಡಿದ್ದೆ, ನಿಮಗೂ ಮಾಡ್ತೀನಿ ಅಂದ್ಕೊಂಡು ಎಷ್ಟು ನಾನು ಹೇಳ್ಬಾರ್ದು, ಹಂಗೇ ಸಡನ್ನಾಗಿ ಹೋಗಿ ಬಂದುಬಿಡೋಣ ಅಂತ ಹೇಳಿದರು. ಅಷ್ಟೊತ್ತಿಗೆ ತರಿಸಿ ಇಟ್ಕೊಬಿಟ್ಟಿದ್ಲು. ಇನ್ನು ಆಯಿತು ಅಂತ ಅಂದ್ಬಿಟ್ಟು ಇನ್ನೇನು ರೆಡಿ ಮಾಡಿಬಿಡ್ತೀನಿ ಹಂಗೆ ಮಾತಾಡ್ಕೊಂಡು ರೆಡಿ ಮಾಡ್ತಿದ್ವಿ. ಅವಳಿಗೂ ಪಾಪ ಯಾರೋ ಇನ್ವಿಟೇಷನ್ ಕೊಡೋಕ್ಕೆಲ್ಲ ಬಂದಿದ್ದೆ. ಏನೋ ಹಂಗೇ ನಾನು ರೆಸಿಪಿ ಫುಲ್ ತೋರ್ಸೋಕ್ಕಾಗಲಿಲ್ಲ. ಮೇಲೆ ಹಂಗೇ ನಿಮಗೆ ತೋರಿಸ್ದೆ ಅಷ್ಟೇ. ಸಿಂಪಲಾಗಿ ಮಾಡಿದ್ವಿ, ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇನ್ನೂ ನಾವು ಚೆನ್ನಾಗಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿರಲಿಲ್ಲ. ಮೀಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಇನ್ನು ಹೋಗಿದ್ದು ಚೆನ್ನಾಗಿ ಮಾತುಕತೆ ಆಡಿಕೊಂಡು ಕೂತಿದ್ದು ನಿಂತಿದ್ದು ಊಟ ಎಲ್ಲ ಮಾಡಿಕೊಂಡು ಇನ್ನು ಸಂಜೆ ತನಕನೇ ಇದ್ದೆ. ಒಂದು 3 ಗಂಟೆ 2:30 ಗಂಟೆ. ಆಮೇಲೆ ಅವಳು ಇನ್ನೂ ಇರಿ ಅಕ್ಕ ಇವತ್ತು ಇದ್ಬಿಟ್ಟು ಹೋಗಿ ಅಂತ ಅಂದ್ಬಿಟ್ಟು ಎಲ್ಲ ಹಿಂಸೆ ಮಾಡ್ತಿದ್ಲು. ಇಲ್ಲಪ್ಪ ಬರ್ತೀನಿ, ಇಲ್ಲೇ ಅಲ್ವಾ ಪಕ್ಕ ಅಲ್ವಾ, ಬರ್ತಾ ಇರ್ತೀನಿ ಬಿಡು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಾಯ್ ಮಾಡಿಬಿಟ್ಟು ಹೊರಟೆ. ಇವಾಗ ತಾನೆ ಅವ್ರ ಮನೆಯಿಂದ ಬಂದು ಫಸ್ಟ್ ಮುಖ ತೊಳ್ಕೊಂಡು ರೆಡಿಯಾಗಿ ಸ್ವಲ್ಪ ಕೂತ್ಕೊಂಡೆ. ಬಿಸಿಲಲ್ವಾ, ಬಿಸಿಲಿರುತ್ತೆ. ನೆನ್ನೆ ಎಲ್ಲ ಮೋಡ ಇತ್ತು, ಇವತ್ತು ಬಿಸಿಲಿದೆ. ಹಂಗೆ ಬರಬೇಕಾದ್ರೆ ಇದೊಂದು ನೋಡಿರಲಿಲ್ಲ ನಾನು. ಇದು ಯಾವ ಕಾಯಿ ಅಂತ ನೋಡ್ತಿದ್ದೆ. ಅದು ನೋಡಿದ್ರೆ ಬಾದಾಮಿ ಕಾಯಿ ಅಂತೆ. ನಾನು ಈ ಥರ ನೋಡೇ ಇರಲಿಲ್ಲ ಕಾಯಿನ. ಮಾಮೂಲಿ ಬಾದಾಮಿ ನೋಡಿದ್ದೀನಿ ಅಷ್ಟೇ, ಈ ಥರ ಮರದಲ್ಲಿ ಬಿಡೋದನ್ನ ನಾನು ನೋಡಿರಲಿಲ್ಲ. ಇದೇ ಫಸ್ಟು ನೋಡ್ತಿರೋದು. ಅದಕ್ಕೆ ಎತ್ಕೊಬಂದೆ. 2 ಕೆಳಗಡೆ ಬಿದ್ದಿತ್ತು ಮರದಿಂದ ಕೆಳಗಡೆ. ಅದಕ್ಕೆ ಎತ್ಕೊಂಡು ಬಂದೆ. ಇದನ್ನ ನೋಡೋಣ ಒಳಗಡೆ ಹೆಂಗಿರುತ್ತೆ ಹೊಡೆದ್ಬಿಟ್ಟು ಅಂತ ಅಂದ್ಬಿಟ್ಟು. ಅಲ್ಲಿ ಬರಬೇಕಾದ್ರೆ ದಾರೀಲಿ ಮರ ಇರುತ್ತಲ್ಲ, ರೋಡ್ ಸೈಡಲ್ಲಿ ಹಾಕಿದ್ರು, ಅದು ಎಲ್ಲ ಉದುರಿತ್ತು. ನಾನು ಇದು ಹತ್ತಿ ಹಣ್ಣು ಅಂದ್ಕೊಂಡು ಎತ್ಕೊಂಡೆ. ಅವಳು ಇಲ್ಲ ಅಕ್ಕ ಇದು ಬಾದಾಮಿ ಕಾಯಿ ಇದು ಅಂದ್ಲು. ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಎತ್ಕೊಬಂದೆ. ಚಚ್ಚು ನೋಡ್ತೀನಿ ಯಾವ ರೀತಿ ಇರುತ್ತೆ ಒಳಗಡೆ ಅಂತ, ಹಸಿಯಾಗಿದ್ದಾಗ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ನಾನು ಕಾಯಿನೇ ನೋಡಿರಲಿಲ್ಲ. ನನ್ನ ಮಗಂಗೆ ತೋರಿಸ್ಬೇಕು ಹೆಂಗಿರುತ್ತೆ. ಅವ್ನು ನೋಡಿಲ್ಲ, ಅವನು ಇದೇ ಫಸ್ಟು. ನಾನು ಫಸ್ಟ್ ಆಫ್ ಆಲ್ ಇದು ಮರದಲ್ಲಿ ಬಿಡುತ್ತಾ ಏನು ಅನ್ನೋದೇ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಇದೇ ಫಸ್ಟ್ ನೋಡಿದ್ದು ನಾನು ಇದು ಗಿಡನ. ಯಾವ ಕಾಯಿ ಹೇಳು ನೋಡೋಣ, ಗೊತ್ತಾಯಿತು? ಹಾಂ ಕರೆಕ್ಟ್, ನೋಡೋಕೆ ಹಂಗೆ ಕಾಣುತ್ತಲ್ವ ಇದು. ಯಾವುದೋ ಪಾಪಸ್ ಕಳ್ಳಿ ಥರನೇ ಕಾಣುತ್ತೆ ಆದರೆ ನೋಡೋಕ್ಕೆ. ಆದರೆ ಇದು ಯಾವುದು ಹೇಳು? ಬಾದಾಮಿ ಕಾಯಿ. ಬಾದಾಮಿ ತಿಂತೀವಲ್ಲ ಅದರದ್ದು. ನೋಡಿದ ನೀನು? ಸ್ಕೂಲಿಂದ ಬಂದರು, ಒಗ್ಗರಣೆ ಪುರಿ ಮಾಡ್ತಾಯಿದ್ದೀನಿ. ಏನಾದರೂ ಕೊಡಬೇಕಲ್ಲ ಫ್ರೀ ಟೈಮ್ಗೆ ಸ್ನ್ಯಾಕ್ಸು. ಮನೇಲಿ ಪುರಿ ಇತ್ತು, ಅದಕ್ಕೆ ಪುರಿ ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು ಪುರಿ ಒಗ್ಗರಣೆ ಮಾಡ್ತಾಯಿದ್ದೆ. ಇವ್ರಿಗೆಲ್ಲ ಪುರಿ ಅಂದ್ರೇ ಇಷ್ಟ. ಇನ್ನು ಅಲ್ಲಿಂದ ಬಂದು ಅವ್ರಿಗೆ ಸ್ನ್ಯಾಕ್ಸ್ಗೆ ಪುರಿ ತರಿಸಿ ಒಗ್ಗರಣೆ ಮಾಡಿಕೊಟ್ಬಿಟ್ಟು
ಮಿಸ್ಸಾಗಿ ಪುರಿ ಇತ್ತು ಅಂತ ಹೇಳ್ಬಿಟ್ಟೆ ಇರಲಿಲ್ಲ, ತರಿಸಿ ಮಾಡಿದ್ದು, ಅದು ಒಗ್ಗರಣೆ ಮಾಡಿ ಕೊಟ್ಟೆ. ಅದನ್ನು ಒಗ್ಗರಣೆ ಪುರಿ ಥರ ಚಳಿಗೂ ಅದಕ್ಕೂ ಸಂಜೆ ಟೈಮು ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗಿಷ್ಟ, ನಮ್ಮ ಕಡೆಯಲ್ಲೆಲ್ಲ ಇಲ್ಲಿ ಜಾಸ್ತಿ ಪುರಿ ಒಗ್ಗರಣೆ ಮಾಡ್ಕೋತಿರ್ತಾರೆ ಸ್ನ್ಯಾಕ್ಸ್ಗೆ, ಇಲ್ಲ ಕಡಲೆಪುರಿ ಆ ಥರ ತಿಂತಿರ್ತಾರೆ. ಇನ್ನು ನಾನು ಅಲ್ಲಿಂದ ಬಂದು ಕಾಳು ತರಕಾರಿ ಎಲ್ಲ ಬೇಯಿಸಿ ಪಲ್ಯ ಮಾಡಿಬಿಟ್ಟು ಸಂಜೆಗೆ ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಪಲ್ಯಕ್ಕೆ ನೋಡಿ ಈ ಥರ ಮಾಡ್ತೀನಿ ನಾನು. ಪಲ್ಯ ಎಲ್ಲ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ, ಹೆಸರು ಕಾಳು ಬೀನ್ಸು ಹಾಕಿ ಪಲ್ಯ ಮಾಡಿದೆ. ಇನ್ನು ಅದು ಬೇಯಿಸಿ ಬಸ್ತಿರೋ ನೀರನ್ನ ವೇಸ್ಟ್ ಮಾಡಲ್ಲ ನಾನು. ಅಂದರೆ ಅದನ್ನು ಮುದ್ದೆಗೆ ಬಳಸ್ಕೊಬಿಡ್ತೀನಿ. ಯಾಕೆಂದರೆ ಎಲ್ಲ ಟೈಮಲ್ಲೂ ಸಾಂಬಾರು ಇರುತ್ತೆ, ಒಂದೊಂದ್ಸರಿ ಅದನ್ನ ವೇಸ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಕಾಳಲ್ಲಿ ಇರೋದು ಎಲ್ಲ ಇರುತ್ತಲ್ಲ, ಅಂದರೆ ತರಕಾರಿಲಿರೋ ಸತ್ವ ಎಲ್ಲ ಇರುತ್ತಲ್ಲ ಅದರಲ್ಲಿ, ಕಾಳು ತರಕಾರಿಲಿ ಇರೋಂಥದ್ದು. ಅದರಿಂದ ನಾನು ಅದು ಬೇಯಿಸಿ ಬಸ್ತಿರೋ ನೀರನ್ನ ವೇಸ್ಟ್ ಮಾಡೋದಿಲ್ಲ. ಏಕೆಂದರೆ ಸಾಂಬಾರು ಇತ್ತು ನಮ್ಮ ಮನೆಯಲ್ಲಿ, ಬೇಳೆ ಸಾಂಬಾರು ಇದ್ದಿದ್ದರಿಂದ ನಾನು ಅದಕ್ಕೆ ಅದನ್ನ ಮಾಡಲಿಲ್ಲ, ಅದನ್ನೇ ಮುದ್ದೆಗೆ ಬಳಸ್ಕೊಂಡೆ. ನಾನು ಯಾವಾಗಲೂ ಹಿಂಗೇ ಮಾಡೋದು, ಅದು ನೀರನ್ನೆಲ್ಲ ವೇಸ್ಟ್ ಮಾಡಲ್ಲ, ಹಿಂಗೆ ಮುದ್ದೆಗೆ ಬಳಸ್ಕೊಬಿಡ್ತೀನಿ. ಅದು ಒಂಥರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಸ್ಸಾರು ಮಾಡ್ಕೋಬೋದು, ಉಪ್ಸಾರು ಮಾಡ್ಬೋದು, ಅದು ಯಾವ್ಯಾವ ಥರನಾದರೂ ಮಾಡ್ಕೋಬೋದು. ಅವರು ಕೆಲವರು ಸಾಂಬಾರ್ಗೆ ಹಾಕ್ಬಿಡ್ತಾರೆ, ಬೇಳೆ ಸಾಂಬಾರಿಗೆ ಇದ್ದರೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ಆ ಥರ ನಾನು ಇದರಲ್ಲಿ ಬೇಯಿಸಿ ಬಸ್ತಿದ್ದೆ. ತುಂಬ ದಿನ ಒಂದೊಂದ್ಸರಿ ತುಂಬ ಸಾಂಬಾರೆಲ್ಲ ಇರುತ್ತೆ, ತುಂಬ ರೆಸಿಪಿ ಇದ್ದಾಗ ಮನೇಲಿ ಅಡುಗೆಗಳು ಎಲ್ಲ ಜಾಸ್ತಿ ಇದ್ದಾಗ ಈ ಥರ ಮಾಡ್ಕೋಬೋದು. ನೋಡಿ ನೀವು ಯಾವ ಥರ ಮಾಡ್ತೀರಾ ಗೊತ್ತಿಲ್ಲ, ಇದು ನನ್ನ ಐಡಿಯಾ. ನಿಮಗೂ ಇದು ನಿಮಗೂ ಸರಿ ಅನಿಸಿದ್ರೆ ನೀವು ಮಾಡ್ಕೋಬೋದು. ನಾನು ಮನೇಲಿ ಮಾಡೋದು ಹಿಂಗೇ. ಇನ್ನು ಅದೊಂದು ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಟಿರ್ತೀವಲ್ವ, ಏಕೆಂದರೆ ತರಕಾರಿ ಮತ್ತು ಕಾಳು ಬೇಯಕ್ಕೆ ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿ ಬೇಯಿಸಿರ್ತೀವಲ್ಲ, ಅದರಿಂದ ಉಪ್ಪೇನು ಹಾಕಬಾರ್ದು. ಆಮೇಲೆ ಸ್ವಲ್ಪನೇ ನೀರು ಇರುತ್ತಲ್ಲ, ಸ್ವಲ್ಪ ನೀರು ಆದರೂ ಬಸ್ತಿರೋ ನೀರು ಸ್ವಲ್ಪ ಇದ್ದಿದ್ದರಿಂದ ಈ ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀವಲ್ಲ, ಆಗ ಉಪ್ಪು ಸರಿಯಾಗಿಬಿಡುತ್ತೆ. ನಾನು ಸ್ವಲ್ಪನೇ ಹಾಕಿರ್ತೀನಿ, ಆದ್ರೂ ಆಮೇಲೆ ನೋಡಿಕೊಂಡು ಅಂದರೆ ಮುದ್ದೆಗೆ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಇನ್ನೇನು ಕಾಳು ಬಸ್ತಿರೋದ್ರಲ್ಲಿ ಇದ್ದೇ ಇರುತ್ತೆ ಸ್ವಲ್ಪ, ಏನು ಮಾಡೋಕ್ಕಾಗಲ್ಲ. ಇನ್ನು ಅದರಲ್ಲಿ ಒಂದು ಸ್ವಲ್ಪ ರುಚಿಯಾಗಿರುತ್ತೆ, ಸಖತ್ತಾಗಿ ಟೇಸ್ಟಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಬೇಕಾದರೆ ನಿಮಗೆ ಮಾಡ್ಬೋದು ಅನಿಸಿದ್ರೆ ನೀವು ಮಾಡಿಕೊಂಡು ಟ್ರೈ ಮಾಡಿ ಮನೇಲಿ. ಇನ್ನು ನಾನು ಸಿಂಪಲ್ಲಾಗಿ ನಾವು 3 ಜನ ಅಲ್ವಾ, ಮುದ್ದೆ ಮಾಡೋಕ್ಕೆ ಇಟ್ಬಿಟ್ಟೆ, ಮುದ್ದೆ ಮಾಡ್ಕೊಳ್ಳೋಣ. ಇನ್ನು ನಮ್ಮ ಮನೆ ಸಾಮಾನ್ಯವಾಗಿ ನೈಟೆಲ್ಲ ಮುದ್ದೆ ಊಟನೇ. ಕೆಲವು ಸರಿ ತಿಂಡಿ ಮಾಡ್ತೀನಿ, ಕೆಲವು ಸರಿ ಮುದ್ದೆ, ಕೆಲವು ಸರಿ ಅದೇ ಹಿಂಗೆ ಏನಾದರೂ ಸಾಂಬಾರಿದ್ದಾಗ ಪಲ್ಯ, ರೈಸ್, ಹಿಂಗೆ ಏನಾದರೂ ಹಿಂಗೆ ಮಾಡ್ಕೋತಿರ್ತೀವಿ ನಾವು. ಏಕೆಂದರೆ ಒಂದೇ ಥರ ಇರಲ್ಲ ಅಡುಗೆ. ಒಂದೊಂದು ಸರಿ ಏನೂ ಇಲ್ಲದೇ ಇದ್ದಾಗ ಕಂಟಿನ್ಯೂಸ್ ಆಗಿ ಮುದ್ದೆ, ಜಾಸ್ತಿ ಮಾಡೋದೇ ಮುದ್ದೆನೇ ನಾವು, ಮುದ್ದೆ ಊಟ ನೈಟ್ ಟೈಮು. ಯಾಕೆಂದರೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಇಲ್ಲ ಅಂದರೆ ಒಂದೊಂದು ಸರಿ ತಿಂಡಿ ಮಾಡ್ತೀವಿ, ಅಂದರೆ ರಾತ್ರಿ ಟೈಮ್ಗೆ ತಿಂಡಿ ಅಥವಾ ಅಡುಗೆ ಯಾವುದಾದ್ರೂ ಸರಿ ಮಾಡ್ಕೋತೀವಿ ನಾವು. ಇನ್ನು ನೈಟ್ಗೆ ಅದಕ್ಕೆ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಮುದ್ದೆ ರೆಡಿ ಮಾಡ್ತಿದ್ದೆ. ಇನ್ನು ಮುದ್ದೆ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಅನ್ಕೋತೀನಿ. ನೀವು ನೋಡಿದ್ದಾಗೆ ಇವಾಗ ಒಂದು ಸ್ವಲ್ಪ ಬೆಚ್ಚಗೆ ಆಗ್ತಿದ್ದಂಗೆ ನೀರು ಕೆಲವರು ಕಲಿಸ್ಬಿಟ್ಟು ಹಾಕ್ತಾರೆ. ನನಗೆ ಹಂಗೆ ಅಭ್ಯಾಸ ಆಗಿರೋದ್ರಿಂದ ತಕ್ಷಣ ಹಿಂಗೆ ಸೌಟ್ ಆಡ್ಬಿಟ್ಟು ಸ್ವಲ್ಪ ಕುದಿ ಬಂದ ಮೇಲೆ ಈ ಥರ ಹಾಕ್ಬಿಟ್ಟು ಹಸಿಟ್ಟನ್ನ ಅದನ್ನ ಚೆನ್ನಾಗಿ ಒಂದು ಸ್ವಲ್ಪ ಬೆಂದ ಮೇಲೆ ಬೇಯಬೇಕು, ಘಮ ಬರೋ ತನಕ ಒಂದು 5-10 ನಿಮಿಷ ಬೆಂದರೆ. ಯಾಕೆಂದರೆ ನಮ್ಮದು ಕಡಿಮೆ ಮಾಡೋದ್ರಿಂದ ಕಡಿಮೆ ಟೈಮ್ ಸಾಕು. ಜಾಸ್ತಿ ಕ್ವಾಂಟಿಟಿ ಇದ್ದರೆ ಟೈಮು ಒಂದು 5 ನಿಮಿಷ 10 ನಿಮಿಷ ಹಂಗೆ ಹಿಡಿಯುತ್ತೆ. ಇಲ್ಲಿ ನಾನು ಮಾಡೋದೇ 1-2 ಮುದ್ದೆ ಆದ್ದರಿಂದ ಕ್ವಾಂಟಿಟಿ ಕಮ್ಮಿ ಆದ್ದರಿಂದ 1-2 ನಿಮಿಷ 3 ನಿಮಿಷ ಬೆಂದರೆ ಸಾಕು. ತಕ್ಷಣ ಅದನ್ನ ಚೆನ್ನಾಗಿ ತಿರುಗ್ಬಿಟ್ಟು ಗಂಟಿಲ್ದಂಗೆ ಲಮ್ಸ್ ಇಲ್ದಂಗೆ ಚೆನ್ನಾಗಿ ತಿರುಗಬೇಕು. ಇದೇ ಮೇನ್ ಪ್ರೋಸೆಸ್ಸು ಮುದ್ದೆ ಮಾಡೋದ್ರಲ್ಲಿ. ಚೆನ್ನಾಗಿ ತಿರುಗಬೇಕು, ಕೈ ನೋವು ಬಂದುಬಿಡುತ್ತೆ ತಿರುಗಿ. ಆದರೂ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿ ತಿರುಗಿದಷ್ಟು ಮುದ್ದೆ ಚೆನ್ನಾಗಿ ಬರುತ್ತೆ. ನಾದ್ದಂಗೆ ಮತ್ತು ರೋಣ್ದಂಗೆ ಅಂತ ನಮ್ಮ ಕಡೆ ಎಲ್ಲ ರೋಣ್ದಂಗೆ ಚೆನ್ನಾಗಿ ಗಂಟಿಲ್ದೇ ಇರೋ ರೀತಿ ಮುದ್ದೆ ಚೆನ್ನಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಸ್ವಲ್ಪ ಒಂದು 2-3 ಸೆಕೆಂಡ್ ಮುಚ್ಚಿಟ್ಬಿಟ್ರೆ ಬಿಸಿ ಆಬೇಲೆ ಘಮ್ ಅಂತಿರುತ್ತೆ, ಮುದ್ದೆ ಘಮ ಬರುತ್ತೆ ಚೆನ್ನಾಗಿ. ಆಗ ಮುದ್ದೆ ತೆಗೆದು ಊಟಕ್ಕೆ ಬಡಿಸಿದ್ರೆ ಅದು ರೆಡಿ ಅಂತ. ಅಲ್ಲಿಗೆ ನನಗೆ ಫಸ್ಟು ಬಿಸಿ ಮುದ್ದೆ ತೆಗಿಯೋಕ್ಕೆ ಬರ್ತಿರ್ಲಿಲ್ಲ, ಕೈಯೆಲ್ಲ ಸುಟ್ಬಿಡ್ತಿತ್ತು. ಸ್ಟಾರ್ಟಿಂಗ್ ಅಂತೂ ಕಲಿಯೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ನೀರು ಹಚ್ಕೊಳ್ಳೋದು ತೆಗೆಯೋದು ತುಂಬ ಎಡವಟ್ಟು ಮಾಡಿದ್ದೀನಿ. ಅದು ತೆಳು ಆಗ್ಬಿಟ್ಟು ಎಲ್ಲ ಇದಾಯ್ತಿತ್ತು. ಆಮೇಲೆ ಒಂದು ಸರಿ ಅಮ್ಮ ಪ್ರಾಕ್ಟೀಸ್ ಆಗಲಿ ಅಂತ ಅಂದ್ಬಿಟ್ಟು ಮಡ್ಕೆಯಲ್ಲಿ ಮಾಡೋದು
ಮಾಡೋದು ಅಭ್ಯಾಸ ಮಾಡ್ಕೊ ಅಂತ ಅಂದ್ಬಿಟ್ಟು ಚಿಕ್ಕದ್ರಲ್ಲಿ ಹೇಳ್ಕೊಡ್ತಿದ್ರು. ಆ ಮಡಕೆನೂ ಹೊಡೆದಾಕ್ಬಿಟ್ಟಿದ್ದೀನಿ ಒಂದ್ಸರಿ, ತಿರ್ಗಕ್ಕೆ ಬರದೆ. ಈಗಲೂ ಬರೋಲ್ಲ ಅಷ್ಟು, ಮಡಕೆಯಲ್ಲಿ ಮಾಡೇ ಇಲ್ಲ ತುಂಬ ದಿನ, ಅದೇ ಲಾಸ್ಟು ಅನ್ಕೋತೀನಿ. ಅವಾಗ ಮಾಡ್ತಿದ್ದೆ. ಅವಾಗ ಅಮ್ಮ ಯಾರ ಮನೆಗೆ ಮದುವೆ ಐತಿಯೋ ಹೆಂಗಿರುತ್ತೋ ಎಲ್ಲ ಥರನೂ ಕಲಿಬೇಕು ಮಾಡು ಅಂತ ಅಂದ್ಬಿಟ್ಟು ಮಾಡಿಸ್ತಿದ್ರು. ಆಗ ಒಂದು ಮುದ್ದೆ ಇದು ಮಡಕೆನ ಹೊಡೆದಾಕ್ಬಿಟ್ಟಿದೆ. ನಮ್ಮ ಕಡೆ ಎಲ್ಲ ಮಡಕೆಯಲ್ಲಿ ಮಾಡಿದ್ರೆ ಗಮ್ ಅಂತಿರುತ್ತೆ, ಆ ಥರ ಮಾಡ್ತಿದ್ರು ಆಗೆಲ್ಲ. ಹಿಂದೆ ಮಡಕೆ ಇಡ್ತಿದ್ರು, ಒಲೆಯಲ್ಲಿ ಮಾಡ್ತಿದ್ರು. ಹಂಗೆ ಒಲೆಯಲ್ಲೆಲ್ಲ ಮಾಡಿ ಅಭ್ಯಾಸ ಮಾಡಿಸ್ತಿದ್ರು ನಮಗೆ. ಆವಾಗ ಅವರಂತೂ ತುಂಬ ನಕ್ಕಿದ್ರು. ಅಯ್ಯೋ ಹಿಂಗೆ ಮಾಡಿದೆಯಲ್ಲ ನೀನು, ಮಡಕೆ ಹೊಡೆದಾಕಿದೆಯಲ್ಲ ಅಂತ ಅಂದ್ಬಿಟ್ಟು. ಈಗಲೂ ನೆನ್ಕೊಂಡ್ರೆ ನಗ್ತಾ ಇರ್ತಾರೆ. ಇವಳಿಗೆ ಏನು ಬರೋಲ್ಲ, ಏನು ಬರ್ತಿರ್ಲಿಲ್ಲ ನನಗೆ. ಕೈ ಕಾಳುಗಳು, ತರಕಾರಿಗಳು ಹೆಸ್ರುಗಳು ಹೇಳೋಕ್ಕೆ ಬರ್ತಿರ್ಲಿಲ್ಲ ನನಗೆ. ನನ್ನ ಮಗನೇ ಹೇಳ್ತಿದ್ದ ನನ್ನ ಚಿಕ್ಕದ್ರಲ್ಲಿ, ಅವನು ಕೇಳಿದ್ರೆ ಎಲ್ಲ ಹೇಳ್ಬಿಡ್ತಿದ್ದ, ನನಗೆ ಬರ್ತಿರ್ಲಿಲ್ಲ ನನಗೆ ಅಷ್ಟು. ಹಂಗೆ ಏನೋ ನನಗೆ ಮರವನ ಕಾಯಿಲೆಯಿಂದ ಈ ಥರ ಆಗುತ್ತಾ, ಇಲ್ಲ ನನ್ನ ಮರವನಿಂದನೇ ಈ ಥರ ಆಯ್ತಿತ್ತ ಏನೋ ಗೊತ್ತಿಲ್ಲ, ನನಗೆ ನೆನಪೇ ಆಗ್ತಿರ್ಲಿಲ್ಲ. ಒಟ್ನಲ್ಲಿ ಕಾಳು ನೋಡಿ ಗುರ್ತಿಟ್ಕೊಂಡು ಅಡುಗೆ ಮಾಡ್ತಿದ್ದೆ, ಆ ಥರ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಎಲ್ಲ ನೆನ್ಪಿಟ್ಕೊಂಡಿದ್ದೀನಿ. ಇನ್ನೂ ನಾನು ಕೆಲವು ಕಲಿತೇ ಇಲ್ಲ ಅಂತಲೇ ಹೇಳ್ಬೋದು. ನೀವು ಇದೇನೋ ಇಷ್ಟು ವರ್ಷ ಆಗೈತೆ ನಿಮಗೆ, ಇಷ್ಟು ದೊಡ್ಡ ಮಗ ಇದ್ದಾನೆ, ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ಬೋದು. ಇವೆಲ್ಲ ಎಷ್ಟು ವರ್ಷ ಎಷ್ಟು ದಿನಗಳು ಆ ಥರ ಅಲ್ಲ, ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಎಕ್ಸ್ಪೀರಿಯೆನ್ಸ್ ಮೇಲೇ, ಅಂದರೆ ಅನುಭವ ಆಗಿರಬೇಕು, ಪಳಗಬೇಕು. ಆಮೇಲೆ ಎಲ್ಲರ ಜೊತೆ ಇದ್ದಾಗ ಗೊತ್ತಾಗುತ್ತೆ. ಈಗ ನಾವು ಅಂದರೆ ಸ್ವಲ್ಪ ಅದೆಲ್ಲ ಕಡಿಮೆ, ಅಂದರೆ ಅಮ್ಮನ ಮನೆ ಬಿಟ್ರೆ ಮದುವೆ ಆ ತಾತನ ಮನೆಗೆ ಹೋಗ್ತಿದ್ವಿ ಮಧ್ಯ ಅಷ್ಟು ಬಿಟ್ರೆ ಇನ್ನು ಬೇರೆ ಯಾರ ಮನೆಗೂ ಅಷ್ಟು ಹೋಗ್ತಿರ್ಲಿಲ್ಲ. ನಮ್ಮ ಮನೆ ಆಯಿತು, ನಾವಾಯಿತು. ಇಲ್ಲಿ ಗಂಡನ ಮನೆಗೆ ಬಂದಾಗಲೂ ಅದೇ ರೀತಿ ಆಗೋಯ್ತು. ಅದರಿಂದ ನನಗೆ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಅದು ಇರ್ಬೋದು ಅಂತ ಅನ್ಕೋತೀನಿ. ಅಂದರೆ ಜೀವನದಲ್ಲಿ ಚಿಕ್ಕವ್ರಿಗೆ ಜಾಸ್ತಿ ದೊಡ್ಡವ್ರಿಗೆ ಜಾಸ್ತಿ ಬುದ್ಧಿ ಇರುತ್ತೆ, ಚಿಕ್ಕವ್ರಿಗೆ ಬುದ್ಧಿ ಕಡಿಮೆ ಇರುತ್ತೆ, ಅದೆಲ್ಲ ಸುಳ್ಳು. ಇವತ್ತಿನ ಕಾಲದಲ್ಲಿ ಯಾರು ಯಾವ ಥರ ಅಂತ ಹೇಳೋಕ್ಕಾಗಲ್ಲ. ಬುದ್ಧಿ ಮಟ್ಟ ಅವ್ರವ್ರಿಗೆ, ಅಂದರೆ ಅವರು ಅದೇನು ಗಾದೆನೇ ಇದೆಯಲ್ಲ, ದೇಶ ಸುತ್ತು ಕೋಶ ಓದು ಅಂತ. ಆ ಥರ ಯಾರಿಗೆ ಯಾವ ಥರ ತಿಳುವಳಿಕೆ, ಅವ್ರವರು ಮೆಚ್ಯೂರಿಟಿ ಯಾವ ಥರ ಇರುತ್ತೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಕಡಿಮೆನೇ ಇತ್ತು ಅವಾಗ ಅಂತ ಹೇಳ್ಬೋದು. ಇವಾಗ ಓಕೆ ಪರವಾಗಿಲ್ಲ. ಇವಾಗ ಇನ್ನು ನೈಟು ನಾವು ಎಲ್ಲ ಮುದ್ದೆ ಊಟ ಚೆನ್ನಾಗಿ ಮಾಡಿದ್ವಿ. ಮಾವಿನ ಹಣ್ಣಿತ್ತು, ಮಾವಿನ ಹಣ್ಣೆಲ್ಲ ಕಟ್ ಮಾಡಿ ಕೊಟ್ಟೆ, ಪಲ್ಯ, ಮುದ್ದೆ ಊಟ ಎಲ್ಲ ಆಯಿತು ನೈಟು. ಇನ್ನು ನಿಮಗೆ ಏನು ಅನ್ನಿಸ್ತು ಏನು ನನ್ನ ಹಳೆ ಸ್ಟೋರಿ, ಮುದ್ದೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ ಅಂತ ಹೇಳಿದ್ದು. ನಿಮಗೂ ಏನಾದರೂ ಇಂಥ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ. ಯಾಕೆಂದರೆ ಮುದ್ದೆ ಸಾಮಾನ್ಯವಾಗಿ ಯಾರಿಗೂ ಅಷ್ಟಾಗಿ ಹೊಸ್ದಾಗಿ ಕಲಿಯೋರಿಗೆ ಗೊತ್ತಿರುತ್ತೆ. ಸ್ಟಾರ್ಟಿಂಗು ಕಲ್ತಾದ್ಮೇಲೆ ಏನಿಲ್ಲ, ಅದೇನೋ ಅಂತಾರಲ್ಲ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತನೋ ಏನೋ. ಇದನ್ನೆಲ್ಲ ಏನೇ ಕೇಳಿದೆ ಅಂದರೆ ಹೊಸ್ದಾಗಿ ಕಲಿಯೋರಿಗೆ, ಅಂದರೆ ಏನೇ ಹೊಸ್ದಾಗಿ ಕಲಿಬೇಕಾದ್ರೂ ಈ ಥರ ಎಡವಟ್ಟು ಆಗಿರುತ್ತೆ. ನನಗೂ ಈ ಥರ ಆಗಿದೆ ಅಂತ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ನಾನು ಇನ್ನೂ ಎಷ್ಟೊಂದು ಕಲಿಯೋಂಥ ವಿಚಾರಗಳಿದ್ದಾವೆ. ಅಂದರೆ ಏನೇ ಕಲಿಬೇಕಾದ್ರೂ ನೀವುಗಳೇ ಆಗಲಿ ಹಿಂಗೆ ಎಡವಟ್ಟು ಆಗೇ ಆಗಿರುತ್ತೆ. ಇನ್ನು ಅದು ಕಲಿತಾ ಅದು ಈಸಿ ಆಗುತ್ತೆ ಅಷ್ಟೇ. ಎಲ್ಲರ ಇದರಲ್ಲೂ ಈ ಥರ ಒಂದೊಂದು ಇನ್ಸಿಡೆಂಟ್ ಇದ್ದೇ ಇರುತ್ತೆ. ಇರಲಿ ಬಿಡಿ, ಏನೋ ಫನ್ನಿ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.